ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಗೆ ಭಗವಂತ ಕೊಟ್ಟಂತಹ ಪ್ರಚಂಡ ಯೋಗಗಳು ವರಗಳು ಯಾವ್ಯಾವುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಕನ್ಯಾ ರಾಶಿಯವರ ಸಂಪೂರ್ಣ ಜೀವನ ಹೇಗಿರುತ್ತದೆ, ಅವರ ಸ್ವಭಾವಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಂತಹ ಮೊದಲ ವರ ಅಂದ್ರೆ ಕನ್ಯಾ ರಾಶಿಯವರಿಗೆ ನಾಚಿಕೆ ಸ್ವಭಾವ ಅಂತಾನೆ ಹೇಳ್ಬಹುದು. ಕನ್ಯಾ ರಾಶಿಯವರು ತುಂಬಾನೇ ನಾಚಿಕೆ ಸ್ವಭಾವ ಉಳ್ಳವರಾಗಿರೋದ್ರಿಂದ ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ತುಂಬಾನೇ ನಾಚ್ಕೋತಾರೆ, ಸಂಕೋಚ ಪಟ್ಕೋತಾರೆ. ಯಾರನ್ನಾದ್ರೂ ಮಾತಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಅವರು ನಾಚಿಕೆನ ಜಾಸ್ತಿ ಪಟ್ಕೋತಾರೆ. ಕನ್ಯಾ ರಾಶಿಯವರಿಗೆ ಆಲಸ್ಯ ಜಾಸ್ತಿ ಅಂತಾನೆ ಹೇಳ್ಬಹುದು. ಕನ್ಯಾ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಹೆಚ್ಚಾಗಿ ಕಾಡುತ್ತೆ. ಕನ್ಯಾ ರಾಶಿಯವರಿಗೆ ಆಲಸ್ಯ ಜಾಸ್ತಿ ಅಂದ್ರೆ ಯಾವುದೇ ವಿಚಾರದಲ್ಲೂ ಅಷ್ಟೇನೆ ಇವತ್ತಿನ ಕೆಲಸ ಇವತ್ತೇ ಮಾಡೋಣ ಅನ್ನೋ ಮನೋಭಾವದವರು ಕನ್ಯಾ ರಾಶಿಯವರು ಅಲ್ವೇ ಅಲ್ಲ. ಇವತ್ತಾ ಆಮೇಲೆ ಮಾಡೋಣ, ನಾಳೆ ಮಾಡೋಣ, ನಾಳಿದ್ ಮಾಡೋಣ, ಆ ರೀತಿ ಯೋಚನೆ ಮಾಡಿಕೊಂಡು ಕನ್ಯಾ ರಾಶಿಯವರು ತನ್ನ ಜೀವನದಲ್ಲಿ ಅವರು ಸೋಲನ್ನ ಉಣ್ತಾ ಇರ್ತಾರೆ. ಸೋಂಬೇರಿತನ ಅನ್ನೋದು ಜಾಸ್ತಿ ಕಾಡುತ್ತೆ ಈ ರಾಶಿಯವರಿಗೆ. ಇವರಂತೂ ಯಾವ ಕೆಲಸ ಮಾಡಬೇಕು ಅಂದ್ರೂ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ಏನೇ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಅವ್ರ ಜೀವನದಲ್ಲಿ ಸೋಂಬೇರಿತನ ಅನ್ನೋದು ಅವ್ರಿಗೆ ಹುಟ್ಟಿದ ಸ್ವಭಾವದಿಂದ ಬಂದಿರೋದ್ರಿಂದ ಅವರು ಏನನ್ನೂ ಮಾಡಲು ಇಷ್ಟಪಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಅವರು ಯಾರ ವಿಷಯಕ್ಕೂ ಹೋಗಲ್ಲ, ಯಾವ ಕೆಲಸನೂ ಮಾಡಲ್ಲ. ಅವ್ರಾಯ್ತು, ಅವ್ರ ಪಾಡಾಯ್ತು, ಅಯ್ಯೋ ಕೆಲಸನ ಮಲ್ಕೊಳ್ಳೋಣ, ನಾಳೆ ಮಾಡೋಣ, ಆ ರೀತಿ ಮನೋಭಾವನೆನ ಈ ಕನ್ಯಾ ರಾಶಿಯವರು ಇಟ್ಕೊಳ್ತಾರೆ. ಆದರೆ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಕನ್ಯಾ ರಾಶಿಯವರು ಸೋಂಬೇರಿಗಳೇ ಆಗಿರಬಹುದು, ಹಾಗೆಯೇ ಆಲಸ್ಯ ಪಡುವಂತಹ ವ್ಯಕ್ತಿಗಳೇ ಆಗಿರಬಹುದು. ಆದರೆ ಕನ್ಯಾ ರಾಶಿಯವರಿಗೆ ಈ ಜ್ಞಾಪಕ ಶಕ್ತಿ, ಸಾಮಾನ್ಯ ಜ್ಞಾನ ಅನ್ನೋದು ಜಾಸ್ತಿ ಇರುತ್ತೆ. ಒಂದೇನಾದ್ರೂ ಇನ್ಸಿಡೆಂಟೇ ಆಗಲಿ ಅಥವಾ ಏನಾದ್ರೂ ಒಂದು ವಿಷಯನೇ ಆಗಲಿ, ಅವರು ಒಂದು ಸಲ ತಿಳ್ಕೊಂಡ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಬೇಗ ಮರೆಯುವಂತಹ ವ್ಯಕ್ತಿಗಳೇ ಅಲ್ಲ. ಅವರು ಮರೆಯೋದು ಇಲ್ಲ. ಅಷ್ಟು ಜ್ಞಾಪಕ ಶಕ್ತಿ ಅನ್ನೋದು ಕನ್ಯಾ ರಾಶಿಯವರಿಗೆ ಇರುತ್ತೆ. ಇವರು ಸೋಂಬೇರಿತನ ಇವ್ರ ಜೀವನದಲ್ಲೇ ಪಡ್ಕೊಂಡಿದ್ರು ಕೂಡ ಆದರೆ ಎಲ್ಲಾ ವಿದ್ಯೆಯಲ್ಲೂ ಕೂಡ ಮುಂದೆನೆ ಇರ್ತಾರೆ. ಇವರು ಎಲ್ಲದರಲ್ಲೂ ಕೂಡ ಮುಂದೆನೆ ಇರ್ತಾರೆ. ಆದರೆ ಸೋಂಬೇರಿತನನೇ ಇವ್ರನ್ನ ಹಾಳು ಮಾಡುತ್ತೆ ಅಂತಾನೆ ಹೇಳ್ಬಹುದು. ಎಲ್ಲದರಲ್ಲೂ ಕೂಡ ಇವರೇ ಫಸ್ಟ್ ಇರ್ತಾರೆ. ಓದೋದ್ರಲ್ಲೇ ಆಗ್ಲಿ, ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರೋದ್ರಿಂದ ಇವ್ರಿಗೆ ಎಲ್ಲಾ ವಿದ್ಯೆಯಲ್ಲೂ ಕೂಡ ಫಸ್ಟೇ ಇರ್ತಾರೆ. ಆ ರೀತಿ ಸ್ವಭಾವ ಈ ರಾಶಿಯವರಿಗೆ ಹುಟ್ಟಿನಿಂದ ದೇವರು ಕೊಟ್ಬಿಟ್ಟಿರ್ತಾನೆ ಅಂತಾನೆ ಹೇಳ್ಬಹುದು. ಕನ್ಯಾ ರಾಶಿಯವರು ಏನೇ ಒಂದು ವಿಚಾರ ಆದ್ರೂ ಕೂಡ ಬೇಗನೆ ಕಲ್ತ್ಬಿಡ್ತಾರೆ. ಅದೇ ಹೇಳ್ತಾರಲ್ಲ, ಕಣ್ಣಿಂದ ನೋಡೋದು ಕೈಯಿಂದ ಮಾಡೋದು ಅಂತ, ಆ ತರ ಸ್ವಭಾವ ಇರೋರು ಕನ್ಯಾ ರಾಶಿಯವರು. ಇವ್ರ ಪಕ್ಕ ಯಾವ್ದಾದ್ರೂ ಒಂದು ಕೆಲಸನ ಯಾರಾದ್ರೂ ಮಾಡ್ತಿರ್ಲಿ, ಅವರು ಮಾಡ್ತಿದ್ದಾರೆ ಅಂದ್ರೆ ಸುಮ್ಮನೆ ಕಣ್ಣಲ್ಲೇ ನೋಡ್ಕೊಂಡಿರ್ತಾರಷ್ಟೇನೆ, ಆದ್ರೆ ಅವರು ಆ ಕೆಲಸನ ಮಾಡೇ ಮಾಡ್ತಾರೆ. ಆ ತರ ಪ್ರಚಂಡ ಯೋಗ ಅನ್ನೋದು, ಆ ತರ ಪ್ರಚಂಡ ವರ ಅನ್ನೋದು ಭಗವಂತ ಕನ್ಯಾ ರಾಶಿಯವರಿಗೆ ಕೊಟ್ಬಿಟ್ಟಿರ್ತಾನೆ ಅಂತಾನೆ ಹೇಳ್ಬಹುದು. ಈ ರಾಶಿಯ ಯಾವುದೇ ವ್ಯಕ್ತಿಯನ್ನು ಕೂಡ ಇವರು ಸುಲಭವಾಗಿ ನಂಬಿಡ್ತಾರೆ. ಈ ರಾಶಿಯವರು ಕನ್ಯಾ ರಾಶಿಯವರು ಹೆಂಗೆ ಅಂದ್ರೆ, ಈಗ ಮಿಕ್ಕಿದ ರಾಶಿಯವರು ಎಲ್ಲರೂ ಇರ್ತಾರಲ್ಲ, ಅವ್ರನ್ನ ಬೇಗ ನಂಬಿಡ್ತಾರೆ. ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ನಂಬಿಡೋದು. ಅವರು ಮೋಸ ಮಾಡ್ತಿದ್ರೆ, ಅವ್ರು ಕೆಟ್ಟದನ್ನ ಹೇಳ್ಕೊಡ್ತಿದ್ರು ಕೂಡ ಅವರು ಒಳ್ಳೇದನ್ನೇ ಬಯಸ್ತಿದ್ದಾರಲ್ವಾ ಅನ್ನೋ ತರ ಇವರು ಅವ್ರನ್ನ ತುಂಬಾನೇ ನಂಬಿಡ್ತಾರೆ. ಅವ್ರ ಮೇಲೇನೆ ಜಾಸ್ತಿ ಇನ್ವಾಲ್ವ್ ಆಗ್ಬಿಡ್ತಾರೆ. ಇದನ್ನ ಕನ್ಯಾ ರಾಶಿಯವರು ತಪ್ಪಿಸಿದ್ರೆ ಒಳ್ಳೇದು ಅಂತಾನೆ ಹೇಳ್ಬಹುದು. ಆದ್ರೆ ಇವರಿಗೆ ಮೋಸ ಮಾಡೋರು ಜಾಸ್ತಿ ಇರ್ತಾರೆ. ಆದ್ರೆ ಇವರಂತೂ ಯಾರಿಗೂ ಕೂಡ ಮೋಸ ಮಾಡಲ್ಲ. ಆ ತರ ಸ್ವಭಾವ ಉಳ್ಳವರು ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವ್ರಿಗೆ ತುಂಬಾ ಜನ ಮೋಸ ಮಾಡ್ತಾರೆ. ಆದ್ರೆ ಇವ್ರು ಮಾತ್ರ ಯಾರಿಗೂ ನಂಬಿಕೆ ದ್ರೋಹ ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಕೆಟ್ಟದನ್ನ ಬಯಸಲ್ಲ. ತುಂಬಾನೇ ಮೃದು ಸ್ವಭಾವದವರು ಅಂತಾನೆ ಹೇಳ್ಬಹುದು. ಇನ್ನ ಕನ್ಯಾ ರಾಶಿಯವರಿಗೆ ಬೇಗ ಎಲ್ಲರೂ ಕೂಡ ಸ್ನೇಹಿತರಾಗ್ತಾರೆ. ಕನ್ಯಾ ರಾಶಿಯವರಿಗೆ ಜಾಸ್ತಿ ಫ್ರೆಂಡ್ಶಿಪ್ ಅನ್ನೋದೇ ಜಾಸ್ತಿ. ಅವರು ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟೇ ಕೊಡ್ತಾರೆ. ನನ್ನ ಫ್ರೆಂಡ್ ಇಲ್ಲ ಅಂದ್ರೆ ನಂಗೆ ಆಗೋದೇ ಇಲ್ಲ, ಆ ಥರ ಮನೋಭಾವದವರು. ಆದರೆ ಇವರು ಜಾಸ್ತಿ ಫ್ರೆಂಡ್ಶಿಪ್ನ ಬಯಸ್ತಿರ್ತಾರೆ.
ಆದರೆ ಆ ಫ್ರೆಂಡ್ಸು ಇವ್ರನ್ನ ಬೇಗ ಬಿಟ್ಬಿಟ್ಟು ಹೊರಟೋಗ್ತಾರೆ. ಇವ್ರ ಫ್ರೆಂಡ್ಶಿಪ್ನ, ಇವ್ರ ಗೆಳೆತನನ ಇವರು ಇಷ್ಟು ಟ್ರೂ ಆಗಿದ್ರು ಕೂಡ ಇವ್ರಿಗೆ ನಂಬಿಕೆ ದ್ರೋಹ ಮಾಡಿ, ಇವ್ರಿಗೆ ಮೋಸ ಮಾಡಿ ಅವರು ಇವ್ರನ್ನ ಬೇಗ ಬಿಟ್ಬಿಟ್ಟು ಹೋಗ್ತಾರೆ. ಇನ್ನು ಕನ್ಯಾ ರಾಶಿಯವರಿಗೆ ಶುದ್ಧ ಬುದ್ಧಿ ಇರುವಂಥ ವ್ಯಕ್ತಿಗಳು. ಕೆಟ್ಟ ಬುದ್ಧಿ ಅನ್ನೋದು ಇವ್ರಿಗಿರೋದೇ ಇಲ್ಲ. ಶುದ್ಧ ಬುದ್ಧಿ ಅಂದರೆ ಯಾರಿಗೂ ಕೂಡ ಮೋಸ ಮಾಡಲ್ಲ, ವಂಚನೆ ಮಾಡಲ್ಲ, ಕೆಟ್ಟದನ್ನ ಬಯಸಲ್ಲ. ಆ ಥರ ಬುದ್ಧಿನ ಇಟ್ಕೊಂಡಿರೋರು ಈ ಕನ್ಯಾ ರಾಶಿಯವರು. ಹಾಗೆ ಕೆಟ್ಟ ಬುದ್ಧಿ ಅನ್ನೋದು ಇವ್ರಿಗೆ ಸ್ವಲ್ಪನೂ ಇರೋದಿಲ್ಲ. ಬೇರೆಯವ್ರಿಗೆ ಕೆಟ್ಟದನ್ನ ಬಯಸಬೇಕು ಅನ್ನೋದು ಒಂಚೂರು ಇರೋದಿಲ್ಲ. ಆ ಥರ ಶುದ್ಧ ಬುದ್ಧಿನ ಈ ಕನ್ಯಾ ರಾಶಿಯವರು ಇಟ್ಕೊಂಡಿರ್ತಾರೆ. ಧಾರ್ಮಿಕವಾಗಿ ತುಂಬಾನೇ ಅವಲಂಬಿತವಾಗಿರ್ತೀರಾ. ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ. ನಾನು ದೇವ್ರನ್ನ ನಂಬ್ತೀನಿ, ಕರ್ಮನ ನಂಬ್ತೀನಿ ಅನ್ನೋ ಮನೋಭಾವದವರು ಈ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಂತೂ ಯಾವಾಗಲೂ ಮನೆನ ಸ್ವಚ್ಛವಾಗಿಟ್ಕೊಂಡು, ಪೂಜೆ ಪುನಸ್ಕಾರ ಮಾಡಿಕೊಂಡು, ಭಗವಂತನ ಸ್ಮರಣೆ ಮಾಡ್ಕೊಳ್ತಾ, ದೇವರನ್ನ ನಂಬಿಕೊಂಡು ಅವರು ಜಾಸ್ತಿ ಪೂಜೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ದೇವರು ಅಂದರೆ ಇವರು ಖಂಡಿತವಾಗ್ಲೂ ನಂಬ್ತಾರೆ. ಕೋಪ ಅಂತೂ ಇವ್ರಿಗೆ ನಿಧಾನಕ್ಕೆ ಬರುತ್ತೆ. ಆದರೆ ಬಂದರೆ ತುಂಬ ಜಾಸ್ತಿ ದಿನ ಇವರು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಕೋಪ ಅನ್ನೋದು ಇವ್ರಿಗೆ ಸಡನ್ ಆಗಿ ಬರಲ್ಲ, ಸಡನ್ ಆಗಿ ಕೂಗಾಡಲ್ಲ. ತಾಳ್ಮೆಗೆ ಇರ್ತಾರೆ, ನಿಧಾನಕ್ಕೆ ಕೋಪ ಬರೆಸ್ಕೋತಾರೆ. ಒಂದು ಸಲ ಕೋಪ ಬಂದರೆ ಇವ್ರನ್ನ ತಡೆಯೋಕೆ ಆಗಲ್ಲ. ಆ ರೀತಿಯಾಗಿ ಅಷ್ಟು ಕೋಪ ಅನ್ನೋದು ಉಗ್ರ ಸ್ವರೂಪರಾಗ್ಬಿಡ್ತಾರೆ ಈ ಕನ್ಯಾ ರಾಶಿಯವರು. ಇನ್ನು ಹಣಕಾಸಿನ ವ್ಯವಹಾರ ಕನ್ಯಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಇವ್ರಿಗೆ ಕನ್ಯಾ ರಾಶಿಯವ್ರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಜಾಸ್ತಿ ಹಣ ಸಂಪಾದನೆ ಮಾಡ್ತಾರೆ. ಅವರು ಸೋಂಬೇರಿತನ ಇದ್ರೂ ಕೂಡ ಅವರು ಹಣ ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ರಾಶಿಯವರಿಗೆ ಜ್ಞಾನ ಚೆನ್ನಾಗಿರೋದ್ರಿಂದ, ಹಾಗೇನೆ ಇವರು ತುಂಬ ಯೋಚನೆ ಮಾಡಿ ನಿರ್ಧಾರನ ತೆಗೊಳ್ಳೋದ್ರಿಂದ ಇವರು ಖಂಡಿತವಾಗ್ಲೂ ಕೂಡ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡ್ಕೋತಾರೆ. ಇನ್ನು ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಎಲ್ರನ್ನು ಬೇಗ ಹೊಂದಾಣಿಸ್ಕೊಂಡ್ಬಿಡ್ತಾರೆ, ಎಲ್ಲರ ಹತ್ರ ಬೇಗ ಬರ್ತ್ಬಿಡ್ತಾರೆ. ಆ ರೀತಿ ಸ್ವಭಾವ ಇರೋರು ಕನ್ಯಾ ರಾಶಿಯವರು. ಪ್ರಾಣಿಗಳಿಂದ ಕನ್ಯಾ ರಾಶಿಯವರಿಗೆ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ. ನೀವು ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗದಲ್ಲಿ ಈ ರಾಶಿಯವರು ಜಾಸ್ತಿ ಬದಲಾವಣೆನ ಮಾಡ್ತಿರ್ತಾರೆ. ನನಗೆ ಈ ಕೆಲಸ ಆಗಲ್ಲ ಅನ್ನೋ ರೀತಿಯಾಗಿ ಈ ರಾಶಿಯವರು ಜಾಸ್ತಿ ಕೆಲಸನ ಬದಲಿಸ್ಕೊತಿರ್ತಾರೆ. ನೋಡಿದ್ರಲ್ಲ, ಕನ್ಯಾ ರಾಶಿಯವರಿಗೆ ಭಗವಂತ ಇಷ್ಟೆಲ್ಲ ಪ್ರಚಂಡ ಯೋಗಗಳು, ವರಗಳನ್ನ ಕೊಟ್ಟಿದ್ದಾರೆ. ನಿಮಗೂ ಕೂಡ ನಿಜ ಅನ್ಸಿದ್ಯಾ? ನಿಮ್ಮ ಜೀವನದಲ್ಲೂ ಇದೇ ಆಗ್ತಿದ್ಯಾ ಅಂತ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.